ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ರಾಜ್ಯ ತಿಗಳರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ತಿಗಳರ ಜನಾಂಗವು ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ವಾಸವಾಗಿದ್ದಾರೆ. ಈ ಜನಾಂಗವು ಪ್ರತಿ ವರ್ಷ ಸುಮಾರು 180 ಸ್ಥಳಗಳಲ್ಲಿ ಕರಗ ಮಹೋತ್ಸವವನ್ನ ಆಚರಿಸುತ್ತಾ ಹಿಂದೂ ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ಬೆಳೆಸಿ ಉಳಿಸಿಕೊಂಡು ಬಂದಿರುತ್ತಾರೆ. 2023ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರುಗಳ ಆದೇಶ ಮತ್ತು ಆಶೀರ್ವಾದದ ಮೇರೆಗೆ ಶ್ರೀ ಹೋಡಿ ವಿಜಯಕುಮಾರ್ ಅವರನ್ನ ಮಾಲೂರು ಕ್ಷೇತ್ರದ ಎಂಎಲ್ಸಿ ಉಮೇದುದಾರರಾಗಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡುವುದಾಗಿ ಭರವಸೆಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಸುಮಾರು 4 ವರ್ಷಗಳ ಕಾಲ ಹೂಡಿ ವಿಜಯಕುಮಾರ್ ಅವರು ಮಾಲೂರು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬೆಂಬಿಸಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರದ ಹಾಲಿ ಬಿಜೆಪಿ ಎಂಪಿ ಅಭ್ಯರ್ಥಿಯಾದ ಡಾಕ್ಟರ್ ಕೆ ಸುಧಾಕರ್ ಅವರು ಹೋಡಿ ವಿಜಯಕುಮಾರ್ ಅವರಿಗೆ ನೀಡಬೇಕಾಗಿದ್ದ ಎಂಎಲ್ಎ ಅಭ್ಯರ್ಥಿಯ ಸ್ಥಾನವನ್ನ ಮಂಜುನಾಥ್ ಗೌಡ ಎಂಬುವರಿಗೆ ಕೊಡಿಸುವುದರ ಮೂಲಕ ತಿಗಳರ ಜನಾಂಗಕ್ಕೆ ದ್ರೋಹ ಮಾಡಿರುತ್ತಾರೆ. ತಿಗಳ ಜನಾಂಗಕ್ಕೆ ದ್ರೋಹವೆಸಗಿದ ಡಾಕ್ಟರ್ ಕೆ ಸುಧಾಕರ್ ಅವರ ವರ್ತನೆಯನ್ನ ಈ ಜನಾಂಗವು ಖಂಡಿಸುವುದರ ಜೊತೆಗೆ ಅವರನ್ನ ಜನಾಂಗವು ಬೆಂಬಲಿಸುವುದಿಲ್ಲವೆಂದು ಈ ಮೂಲಕ ಘೋಷಿಸಲು ಇಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ನಿಮ್ಮ ಹೆಸರು ನಾನು ಸುಬ್ಬಣ್ಣ ಅಂತೇಳಿ ತಿಗಳ ಮಹಾಸಭಾದ ಅಧ್ಯಕ್ಷ ಮತ್ತು ರಿಟೈರ್ಡ್ ACP. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದರೆ, ನಮ್ಮ ತಿಗಳ ಸಮಾಜ ಒಂದು ಶೋಷಿತ ವರ್ಗಕ್ಕೆ ಸಂಬಂಧಪಟ್ಟಂಥ ಒಂದು ಸಮಾಜ. ನಾವು ರಾಜಕೀಯವಾಗಿ ತಮಗೆಲ್ಲ ಗೊತ್ತಿದ್ದಾಗೆ ತುಂಬ ಹಿಂದುಳಿದಿದ್ದೇವೆ. ನಮ್ಮಲ್ಲಿ ನಾಯಕರೇ ಇಲ್ಲ. ಒಂದು ನಾಯಕತ್ವವನ್ನು ಬೆಳೆಸಬೇಕು ಅಂತೇಳಿ ಹೂಡಿ ವಿಜಯಕುಮಾರ್ ಅವ್ರನ್ನ MLA ಉಮೇದುವಾರರಾಗಿ ಅಭ್ಯರ್ಥಿಯಾಗಿ ಮಾಲೂರಿನಿಂದ ನೀವು ಹೋಗಿ ಕೆಲಸ ಮಾಡಿ ಅಂತೇಳಿ ಏನು ಹಿರಿಯ BJP ಸದಸ್ಯರಿಂದ ಮತ್ತು ಈ ಮುಖಂಡರಿಂದ ಆಶ್ವಾಸನೆ ಪಡ್ಕೊಂಡು ಕಳಿಸ್ಕೊಟ್ವಿ. ಅವರು 4 ವರ್ಷಗಳ ಕಾಲ ಅಲ್ಲಿ BJP ಅನ್ನೋ ಒಂದು ಪಕ್ಷನೇ ಇಲ್ಲದೇ ಇರುವಂಥ ಒಂದು ಜಾಗದಲ್ಲಿ BJP ಪಕ್ಷವನ್ನು ಕಟ್ಟಿ BJP ಗೆಲ್ಲೋ ಅನ್ನೋ ಸಂದರ್ಭವನ್ನು ಅವರು ಆ ಸಂದರ್ಭಕ್ಕೆ ತಂದಾಗ ಅವರನ್ನು ಬಿಟ್ಟು ಬೇರೆ ಒಬ್ಬ ಮೇಲ್ಜಾತಿಯ ಒಬ್ಬ ವ್ಯಕ್ತಿಯನ್ನು ತಂದು ಅವರಿಗೆ ಆ ಉಮೇದುವಾರಿಕೆಯನ್ನು ಕೊಟ್ಟಿದ್ದಂಥ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥ ಡಾಕ್ಟರ್ ಕೆ ಸುಧಾಕರ್ ಇವತ್ತು MP ಕ್ಯಾಂಡಿಡೇಟ್ ಇದ್ದಾರೆ. ಅವರು ಅನ್ನೋದು ತಮಗೆಲ್ಲ ಗೊತ್ತಿದೆ, ನನಗೂ ಗೊತ್ತಿದೆ, ಸಮಾಜಕ್ಕೂ ಗೊತ್ತಿದೆ. ಅಂಥ ಒಬ್ಬ ವ್ಯಕ್ತಿ ಇವತ್ತು ಮತ್ತೆ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 1,58,000 ವೋಟರ್ಸ್ ಇದ್ದಾರೆ. ನಾವು ಹೂಡಿ ವಿಜಯಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. BBMPಯಲ್ಲಿ ಅಲ್ಲಿನ ಒಂದು ಸದಸ್ಯರಿದ್ದಾಗ ಅಲ್ಲಿನ MLA ಗೆಲ್ಲಬೇಕು ಅಂದಾಗ ಅತಿ ಹೆಚ್ಚು ಮತಗಳು 14,000 ರಿಂದ 15,000 ಲೀಡ್ ಕೊಟ್ಟಂಥ ವ್ಯಕ್ತಿ. ಭಾರತೀಯ ಜನತಾ ಪಾರ್ಟಿನೇ ತನ್ನ ಸರ್ವಸ್ವ ಅಂದ್ಕೊಂಡು ದುಡಿದಂಥ ವ್ಯಕ್ತಿ. ಆತ ಎಲ್ಲ ಲೀಡರ್ಗಳನ್ನ ಕೇಳಿಕೊಂಡು ಕಾಲು ಮುಗಿದು ಪರ್ಮಿಷನ್ ತಗೊಂಡು ಮಾಲೂರು ಕ್ಷೇತ್ರಕ್ಕೆ ಹೋಗಿದ್ದು. ಮಾಲೂರು ಕ್ಷೇತ್ರದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 5 ವರ್ಷ ಕೆಲಸ ಮಾಡಿದ್ದ. ನಮ್ಮ ಸಮುದಾಯದಲ್ಲಿ MLAಗಳಿಲ್ಲ, ಒಬ್ಬರೂ ಇಲ್ಲ MLAಗಳು. ನಾವು ಒಬ್ಬ MLA ಗೆಲ್ಲಿಸ್ಬೇಕು ಅಂತ ಇಡೀ ಸಮುದಾಯದವ್ರನ್ನೆಲ್ಲ ಹೂಡಿ ವಿಜಯಕುಮಾರ್ ಅಲ್ಲಿ ನಿಲ್ಲಿಸಿ ಕೆಲಸ ಮಾಡಿಸಿದ್ವಿ. ಪ್ರಾಮಾಣಿಕವಾಗಿ ನಗರಸಭೆ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಜನರ ಕಷ್ಟಕ್ಕೆ ಸ್ಪಂದಿಸಿ 4 ವರ್ಷ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡಿ BJPಯಿಂದ MLA ಸೀಟ್ ಸಿಕ್ಕಿದ್ರೆ 30,000 ರಿಂದ 40,000 ವೋಟ್ಗಳ ಅಂತರದಿಂದ ಗೆಲ್ತಾ ಇದ್ರು ಅಲ್ಲಿ ಹೂಡಿ ವಿಜಯಕುಮಾರ್. ಆದರೆ ಸ್ವಜಾತಿ ಅಂತ ಬೇರೆಯವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಸುಧಾಕರ್ ಅವರು ಟಿಕೆಟ್ ಕೊಟ್ಟು ನಮ್ಮ ಹೂಡಿ ವಿಜಯಕುಮಾರ್ ಟಿಕೆಟ್ ತಪ್ಪಿಸಿದ್ರು. ಆದರೂ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರು. ಇಂಡಿಪೆಂಡೆಂಟ್ ಎಷ್ಟು ತೊಗೊಂಡ್ರು ಗೊತ್ತಾ? 3 ಜನ ಪ್ರಬಲ ಅಭ್ಯರ್ಥಿಗಳು ನಿಂತ್ಕೊಂಡ್ರು. 4ನೇವನು 50,000 ವೋಟ್ಗಳು ತೊಗೊಂಡ್ರು. ಬರೀ 500 ವೋಟ್ಗಳಲ್ಲಿ ಸೋತರು ಹೂಡಿ ವಿಜಯಕುಮಾರ್ ಅವರು. ನಮ್ಗೆ ಹೊಟ್ಟೆವ್ರಿ ಅಲ್ವಾ? ನಮ್ಮ ಸಮುದಾಯ, ಹಿಂದುಳಿದ ಸಮುದಾಯ, ಬಡ ಸಮುದಾಯ, ಒಬ್ಬರು MLA ಗೆಲ್ಸ್ಕೊಳ್ಳೋಕೆ ನಮ್ಗೆ ಗತಿ ಇಲ್ದಿರಂಗೆ ಮಾಡಿಬಿಟ್ರು ಸುಧಾಕರ್ ಅವರು. ನಾವು ಸುಧಾಕರ್ ಅವ್ರಿಗೆ ಮಾಧ್ಯಮದ ಮುಖಾಂತರ ಹೇಳೋದಷ್ಟೇ, ಸರಿಪಡಿಸಿಲ್ಲ ಅಂದರೆ ನೀವು ಗೆಲ್ಲಲ್ಲ, ಸೋಲೋದು ಗ್ಯಾರಂಟಿ. ಕರ್ನಾಟಕ ರಾಜ್ಯ ತಿಗಳರ ವನ್ಯಕುಲ ಸಂಘದ ರಾಜ್ಯದ ಅಧ್ಯಕ್ಷರಾದಂಥ ನಾನು ಕೃಷ್ಣಮೂರ್ತಿ ಅವರು. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ನಮ್ಮ ಜನಾಂಗಕ್ಕೆ ಸುಧಾಕರ್ ಅವರು ಬಹಳ ಮೋಸ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಜನಾಂಗದ ವಿಜಯಕುಮಾರ್ ಅವರಿಗೆ ಮಾಲೂರಲ್ಲಿ ಟಿಕೆಟ್ ಕೊಡ್ತೀನಿ, ಹೋಗಿ ಕ್ಯಾನ್ವಾಸ್ ಮಾಡಂತೇಳಿ ಅವರು ಓಡಾಡಿ ಮಾಡಿ 4 ವರ್ಷ ದುಡ್ದು ಆದರೂ ಕೊನೆಯ ಮೂಮೆಂಟಲ್ಲಿ ಅವರು ಜನಾಂಗದ ಒಂದು ಕ್ಯಾಸ್ಟ್ ಮೇಲೆ ತಂದು ಅವ್ರನ್ನ ಟಿಕೆಟ್ ಕೊಡ್ತಿದ್ರೆ ಅವ್ರಿಗೆ ಸೋಲ್ಸವ್ರೆ. ಇದಕ್ಕೆ ನಾವು ಜನಾಂಗದವರು ಎಚ್ಚೆತ್ಕೊಂಡು ನಾವು ಇದ್ರೆ ವಿಜಯಕುಮಾರ್ಗಲ್ಲ, ಎಲ್ಲ ರಾಜಕೀಯ ಪಕ್ಷದವ್ರಿಗೂ ನಾವು ಇದೇ ಹೇಳೋದು, ನಮ್ಮ ಜನಾಂಗದವ್ರಿಗೆ ಎಲ್ಲಿ ಮೋಸ ಮಾಡ್ತಿರೋ, ಎಲ್ಲಿ
ದೋಖಲ ಮಾಡ್ತಿರೋ ಅಂಥ ಜಾಗಕ್ಕೆ ನಮ್ಮ ಜನಾಂಗದ ಎಚ್ಚೆತ್ಕೊಂಡು ಎಲ್ಲ ಕಡೆ ನಾವು ಜನಾಂಗದ ಅವ್ರನ್ನ ಸೋಲಿಸಿ ಇದು ಮಾಡ್ತೀವಿ. ಯಾಕೆಂದರೆ ನಮ್ಮ ಜನಾಂಗ ಅವ್ರಿಗೆ ದುಡ್ದು ಬಂದಿರೋರಿಗೆ ಅವ್ರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ಬೆಂಬಲಿಸಿ ಅವ್ರಿಗೆ ರಾಜಕೀಯದಲ್ಲಿ ಬೆಳೆಸಬೇಕು ಅಂತೇಳಿ ನಾನು ಎಲ್ಲ ರಾಜಕೀಯ ಪಕ್ಷದವ್ರಿಗೆ ನಾನು ಮನವಿ ಮಾಡ್ತಾ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನು. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.